ನೋಡಿ, Poisson's distribution. It is regarded as a limiting form of the binomial distribution when n is very large, n contains to infinity. ಇದು ಡೆಫಿನೇಷನ್ನು. ವಿಡಿಯೋ ಪೂರ್ತಿ ಬರ್ಕೊಂಡು ಮಾಡೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ಎಕ್ಸಾಮ್ಸ್ ಹತ್ರ ಇದೆ. ಅದಕ್ಕೆ ಈ ಥರನೇ ಹೇಳ್ತೀನಿ. ಮತ್ತು ನಾವು ಸೆಮ್ಗೆ ನೋಡ್ಕೊಳ್ಳೋಣ ಬಿಡಿ, ಅದು ಸೆಮ್ಮು ಏನಾರ ಮಾಡಿ ಸೆಮ್ಗೇನೋ ಮಾಡೋಣ. ಇದು ನೋಡಿ, ಈಗ ಅದು ಎಕ್ಸಾಮ್ಸ್ಗೆ ಮಾತ್ರ ಈ ಪೋರ್ಷನ್ ಇದೆ ನೋಡಿ. ಇನ್ ಎ ಸರ್ಟೆನ್ ಫ್ಯಾಕ್ಟ್ರಿ ಟರ್ನಿಂಗ್ ಔಟ್ ಲೇಸರ್ ಬ್ಲೇಡ್ಸ್ ದೇರ್ ಈಸ್ ಎ ಸ್ಮಾಲ್ ಪ್ರಾಬಬಿಲಿಟಿ ಆಫ್ 1/500 ಫಾರ್ ಎನಿ ಬ್ಲೇಡ್ ಟು ಬಿ ಡಿಫೆಕ್ಟಿವ್. The blades are supplied in a packets of 10. Use the Poisson distribution to calculate the approximate number of packets containing no defective, 1 defective, 2 defective in a consistence of 1000 packets. ಆಯಿತಾ? ಈಗ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ 1/500. P is equals to 1/500 ಬರ್ಕೊಂಡಿದ್ದೀನಿ. ಅರ್ಥ ಆಯ್ತಾ ಎಲ್ಲರಿಗೂ? ಮತ್ತು ಎನ್, ಇದು ಎನ್ 10 ಇದೆ. ಎನ್ ನಂಬರ್ ಆಫ್ ಪ್ಯಾಕೆಟ್ಸ್ 10. ಆಯಿತಾ? ಈಗ ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾ ಬಂದು P of x is equals to m power x into e power minus m by x ಫ್ಯಾಕ್ಟೋರಿಯಲ್. ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಸ್ಗೆಲ್ಲ ಇದೇ ಫಾರ್ಮುಲಾನೇ, ಬೇರೆ ಯಾವುದೂ ಇಲ್ಲ, ಇದೆ ಇಂಪಾರ್ಟೆಂಟು. ಈಗ ಎನ್ ನಮಗೆ ಏನು ಗೊತ್ತು, ಇದರಲ್ಲಿ ಪಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ. ನಮಗೆ ಎಮ್ ಗೊತ್ತಿಲ್ಲ. ಎಮ್ಗೆ ಏನಂದರೆ ಇದು ಎಮ್ ಈಸ್ ಈಕ್ವಲ್ಸ್ ಟು ಎನ್ ಪಿ ಮಾಡಿದ್ರೆ ಎಮ್ ಬರುತ್ತೆ. ಓಕೆನಾ? ಎನ್ ವ್ಯಾಲ್ಯೂ ಗೊತ್ತು, ಪಿ ವ್ಯಾಲ್ಯೂ ಗೊತ್ತು, ಅದಕ್ಕೆ ಮಾಡಿದ್ದಾರೆ 10 × 1/500. 10 1s 10 5s. ಓಕೆನಾ? 1/5 0.02. ಅರ್ಥ ಆಯ್ತಾ? ಮತ್ತೆ ನೋಡಿ, ಎಮ್ ವ್ಯಾಲ್ಯೂ ಬಂತು. ಇನ್ನೇನಿದೆ ಎಕ್ಸ್ ವ್ಯಾಲ್ಯೂಸ್ ಅಂದರೆ ಇವು ನೋ ಡಿಫೆಕ್ಟಿವ್, 1 ಡಿಫೆಕ್ಟಿವ್, 2 ಡಿಫೆಕ್ಟಿವ್. ನಿಮಗೆ ಎಕ್ಸ್ ವ್ಯಾಲ್ಯೂಸ್ನ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟು ಎಮ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ ಫಾರ್ಮುಲಾ ಅಲ್ಲಿ. ಎಮ್ ಅಂದರೆ 0.02 ಹೋಲ್ ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಮ್ ಅಂದರೆ ಮೈನಸ್ 0.02, ಎಮ್ ಅಂದರೆ 0.02 ಬೈ ಎಕ್ಸ್ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ಸ್ ಟು, ಇಲ್ಲಿಗೆ ಮಾಡಿ ಬಿಡೋಂಗಿದ್ರೆ ಬಿಡಿ, ಮತ್ತು ಇದು ಫರ್ದರ್ ಇದು ಮಾಡಿದ್ರೆ ಈಸಿ ಆಗುತ್ತೆ ನೋಡಿ. ಇ ಪವರ್ ಮೈನಸ್ 0.02ನ ಔಟ್ಸೈಡ್ ತಗೊಂಡು ಈ ಬ್ರ್ಯಾಕೆಟ್ ಹಾಕಿ ಎಕ್ಸು ಇದು ಏನಿಲ್ಲ, ಈ ಪವರ್ನ ಈ ಕಡೆ ತಗೊಂಡಿದ್ದೀವಿ, ಇದನ್ನ ಈ ಕಡೆ ತಗೊಂಡು ಅಷ್ಟೇ, ಇನ್ನೇನಿಲ್ಲ. ಮತ್ತು ನೋಡಿ, ನೋ ಡಿಫೆಕ್ಟಿವ್ ಫಸ್ಟ್ ಮಂತ್ ಏನು ಫೈಂಡ್ ಮಾಡಬೇಕು. ನೋ ಡಿಫೆಕ್ಟಿವ್ ಅಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಎಕ್ಸ್ ವ್ಯಾಲ್ಯೂನ 0 ಆಗಬೇಕು. ಈ ಫಾರ್ಮುಲಲ್ಲಿ ಈ ಎಕ್ಸ್ ವ್ಯಾಲ್ಯೂನ 0 ಹಾಕಿ ಏನು ಬರುತ್ತೆ ನೋಡಿ. ಓಕೆನಾ? ಈ ಪವರ್ ಅಂದರೆ ಎನಿಥಿಂಗ್ ಪವರ್ 0 ಅಂದರೆ 1/0 ಫ್ಯಾಕ್ಟೋರಿಯಲ್. 0 ಫ್ಯಾಕ್ಟೋರಿಯಲ್ ಅಂದರೆ 1. 0 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ಸ್ ಟು 1. ಓಕೆನಾ? 1/1 ಇದೆ. ಈ ಪವರ್ ಮೈನಸ್ ಉಳ್ಕೊಂತು. ಇದನ್ನು ಕ್ಯಾಲ್ಸಿಯಲ್ಲಿ ನೋಡು, ಶಿಫ್ಟು LN ಅಂದರೆ ಈ ಪವರ್ ಬರುತ್ತೆ ಮೈನಸ್ 0.02. ಎಷ್ಟು ಬಂತು? 0. ಓಕೆನಾ? ಇಷ್ಟು ಬಂತು, ಕರೆಕ್ಟಾಗಿದೆ. ಮತ್ತು 1 ಡಿಫೆಕ್ಟಿವ್ ಅಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಈಸ್ ಈಕ್ವಲ್ಸ್ ಟು ಎಕ್ಸ್ ಈಸ್ ಈಕ್ವಲ್ಸ್ 1. ಈ ಪವರ್ ಮೈನಸ್ ಇದು ಎಕ್ಸ್ 0.02 ಹೋಲ್ ಪವರ್ 1/1 ಫ್ಯಾಕ್ಟೋರಿಯಲ್. 1 ಫ್ಯಾಕ್ಟೋರಿಯಲ್ ಅಂದರೆ 1. 0.02 ಹೋಲ್ ಪವರ್ 1 ಅಂದರೆ 0.02. 0.02 ಇಂಟು ಈ ಪವರ್ ಅಂದರೆ ಇದು ಬಂತು. ಇದು ಕ್ಯಾಲ್ಸಿಯಲ್ಲಿ ಬೇಕಾಗಿಲ್ಲ ತಾನೆ, ನೋಡಿಸ್ತೀನಿ. ಇದನ್ನೇ ಇಂಟು ಆನ್ಸರ್, ಇದನ್ನು ಇಂಟು ಇದು ಮಾಡಿ 0.02, 0.1960. ಓಕೆನಾ? ಆಮೇಲೆ 2 ಡಿಫೆಕ್ಟಿವ್. ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ತಾನೇ, ಇದೇನು ಹೇಳಬೇಕಾಗಿಲ್ಲ ತಾನೆ. ಅದೇ 2 ಹೋಲ್ ಸ್ಕ್ವೇರ್ ಬರುತ್ತೆ. ಇದು ಬಂತಾ? ಮತ್ತು
ಕ್ವಶನಲ್ಲಿ ಇನ್ನೊಂದು ಕೇಳಿದ್ದಾರೆ, ಅದನ್ನು ಮರಿಬಾರ್ದು ನೋಡಿ. ಇನ್ ಎ ಕಾನ್ಸ್ಟಿಟ್ಯೂಯೆಂಟ್ ಆಫ್ 1000 ಪ್ಯಾಕೆಟ್ಸ್ ಏನು ಮಾಡಬೇಕಂದ್ರೆ ಈ ಆನ್ಸರ್ಸ್ ಬಂದಿದೆ ತಾನೇ, ಈ ಆನ್ಸರ್ಸ್ನ ಮಲ್ಟಿಪ್ಲೈಡ್ ಇಂಟು 1000 1 ಅಂತ ಹಾಕಿ ಇದು ಇಂಟು 1000 ಮಾಡಿ ಇದು ಅಂತ. ನಾನು ಫರ್ದರ್ ಸಿಂಪ್ಲಿಫೈ ಮಾಡಿದ್ದೀನಿ, ನೀವು ಇಲ್ಲಿಗೆ ಸ್ಟಾಪ್ ಮಾಡಿ, ಆದ್ರೂ ಇದೇ ಆನ್ಸರೇ ಬರೋದು ನೋಡಿ. ಇಂಟು 1000 ಮಾಡಿದ್ರೆ ಇದು ಅಂತ ಅಷ್ಟೇ ನೋಡಿ. ಇದು ಇಂಟು 1000 196 ಹಾಕು, ಅದೇ 1 2 3 ಹಂಗೆ ಶಿಫ್ಟ್ ಮಾಡಿ 1000 ಅಂದರೆ 196 ಇಂಟು 1000, ಇನ್ನೇನಿಲ್ಲ. ಅರ್ಥ ಆಯ್ತು ತಾನೆ? ಸೆಕೆಂಡ್ ಪ್ರಾಬ್ಲಮ್ ನೋಡಿ. ದ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಇನ್ ಎ ಇಯರ್ ಟು ದ ಟ್ಯಾಕ್ಸಿ ಡ್ರೈವರ್ ಫಾಲೋಸ್ ದ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ 3ನಾ ಮೀನ್ ಕೊಟ್ಟಿದ್ದಾರೆ. ಇವಾಗ ಎಮ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ. ಔಟ್ ಆಫ್ 1000 ಟ್ಯಾಕ್ಸಿ ಡ್ರೈವರ್ಸ್ ಫೈಂಡ್ ದ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಡ್ರೈವರ್ಸ್. ಈಗ ಎನ್ ಫೈಂಡ್ ಔಟ್ ಮಾಡಬೇಕು. ಪಿ ಕೊಟ್ಟಿದ್ದಾರೆ. ಔಟ್ ಆಫ್ 1000 ಅಂದರೆ ಪಿ ಕೊಟ್ಟಿದ್ದಾರೆ. ಈಗ ಫಾರ್ಮುಲಾ ಇದೆ ತಾನೇ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಮ್ ಆಫ್ ಸೇಮ್, ಇನ್ನೇನಿಲ್ಲ. ಇವಾಗ ಎಮ್ ಕೊಟ್ಟಿದ್ದಾರೆ, ಎಮ್ ವ್ಯಾಲ್ಯೂ ಇದೆ ಆಯಿತಾ. ಎಮ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 3ನ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ ಹಾಕ್ಕೊಳೋದು ಬರುತ್ತೆ ತಾನೇ, ಸೇಮ್ ಆವಾಗಿಂದು ಪ್ರಾಬ್ಲಮ್ ಥರ. ಈಗ ಫೈಂಡ್ ದ ಅಪ್ರಾಕ್ಸಿಮೇಟ್ ಆಫ್ ನಂಬರ್. ನೋ ಆಕ್ಸಿಡೆಂಟ್ ಅಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 0, ನೋ ಆಕ್ಸಿಡೆಂಟ್ ಅಂದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ವ್ಯಾಲ್ಯೂ 0 ಹಾಕಿ ಇದು ಬರುತ್ತೆ. ಈಗ ಮೋರ್ ದೆನ್ 3 ಆಕ್ಸಿಡೆಂಟ್ಸ್, ಮೋರ್ ದೆನ್ 3 ಅಂದರೆ ಎಕ್ಸ್ ಗ್ರೇಟರ್ ದೆನ್ 3, ಎಕ್ಸ್ ಗ್ರೇಟರ್ ದೆನ್ 3ನ ಈ ಥರನೂ ಬರ್ಕೊಬೋದು. ಹೆಂಗಂದರೆ 1 ಮೈನಸ್ ಪಿ ಆಫ್, ಈಗ ನಮಗೆ ಎನ್ ವ್ಯಾಲ್ಯೂ ಕೊಟ್ಟಿಲ್ಲ, ಓಕೆನಾ. ಈಗ ಎನ್ ವ್ಯಾಲ್ಯೂ ಕೊಟ್ಟಿದ್ರೆ ಒಂದು ಎಣ್ಣು 8 ಅಂತ ಇಟ್ಕೊಳ್ಳಿ. 8 ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. 3 ಮೋರ್ ದೆನ್ 3 ಅಂದರೆ 4 5 6 7 8, 8ಗೆ ಸ್ಟಾಪ್ ಮಾಡ್ಬೋದು. ಅದೇ ಎನ್ ವ್ಯಾಲ್ಯೂನೇ ಕೊಟ್ಟಿಲ್ಲ ಅಂದಮೇಲೆ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದು ಗ್ರೇಟರ್ ದೆನ್ 3ಗೆ 1 ಮೈನಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 3 ಅಂತ ಹಾಕ್ಕೊಂಡ್ರೆ ಮಾಡ್ಬೋದು ತಾನೆ. ಅದಕ್ಕೆ 1 ಮೈನಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ಸ್ ಟು 3, ಏನಿಲ್ಲ. ಈಗ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ 1 ಮೈನಸ್ ಪಿ ಆಫ್ ಎಕ್ಸ್ ಲೆಸ್ಸರ್ ದೆನ್ 3 ಈ ಥರ ಹಾಕ್ಕೊಬೋದು. ಅದೇ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ 3 ಅಂದರೆ 1 ಮೈನಸ್ ಪಿ ಆಫ್ ರಿವರ್ಸ್, ಇದನ್ನೇ ರಿವರ್ಸ್ 1 ಮೈನಸ್ ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು. ಈಕ್ವಲ್ಸ್ ಇದೆ, ಇಲ್ಲಿ ಇಲ್ಲ ಈಕ್ವಲ್ಸು, ಅದನ್ನು ಮರಿಬೇಡಿ, ಓಕೆನಾ. 1 ಮೈನಸ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಅಂದರೆ ಲೆಸ್ಸರ್ ದೆನ್ 3 ಅಂದರೆ 3ನೂ ಇನ್ಕ್ಲೂಡ್ ಆಗುತ್ತೆ. 3ನೂ ಇನ್ಕ್ಲೂಡ್ ಆಗುತ್ತೆ. 0 1 2 3 ನೋಡಿ, ಎಕ್ಸ್ ಈಕ್ವಲ್ಸ್ ಟು 3 ಪ್ಲಸ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 3 ಸ್ಟಾಪ್ ಮಾಡಿದ್ದೀರಾ. ಇದು ಬ್ರ್ಯಾಕೆಟ್ ಹಾಕಿ, ಬ್ರ್ಯಾಕೆಟ್ ಹಾಕಿದ್ರೆ ತಪ್ಪು ಬರುತ್ತೆ ಅಂದರೆ ಬ್ರ್ಯಾಕೆಟ್ ಹಾಕಿಲ್ಲ ಅಂದರೆ ತಪ್ಪು ಬರುತ್ತೆ. ಇಲ್ಲಿ ಬ್ರ್ಯಾಕೆಟ್ ಹಾಕಿ ಕ್ಯಾಲ್ಸಿಯಲ್ ಟೈಪ್ ಮಾಡಬೇಕು ನೋಡಿ. ಟೈಪ್ ಮಾಡೋದು 1 ಮೈನಸ್ ನೋಡಿ, ಇದು ಒಂದು ಬ್ರ್ಯಾಕೆಟ್ ಹಾಕಿಲ್ಲ ಅಂದರೆ ಪೂರ್ತಿ ಮುಗೀತು, ಆನ್ಸರು ಮುಗ್ದೋಗುತ್ತೆ, ಬರಲ್ಲ. ಈ ಬ್ರ್ಯಾಕೆಟ್ ಹಾಕಿ ಇದನ್ನೇ ಟೈಪ್ ಮಾಡಿ, ಓಕೆನಾ. ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಈಸ್ ಈಕ್ವಲ್ಸ್ ಟು 1 ಹಾಕಿದ್ರೆ ಎಷ್ಟು ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಅದು ಹೇಳಬೇಕಾ. ಈಗ ಎಕ್ಸ್ ಈಸ್ ಈಕ್ವಲ್ಸ್ ಟು 1 ತಗೋ, ಮೈನಸ್ 3 ಇಂಟು ಏನಿದೆ ಈ ಪವರ್ ಮೈನಸ್ 3 ಇಂಟು 1/1 ಫ್ಯಾಕ್ಟೋರಿಯಲ್ ಇಂಟು 3 ಇಂಟು ಈ ಪವರ್ ಮೈನಸ್ 3 ಅಂದರೆ ಕ್ಯಾಲ್ಸಿಯಲ್ ಹಾಕಿ 3 ಇಂಟು ಶಿಫ್ಟು ಎಲ್ಲ ಈ ಪವರ್ ಮೈನಸ್ 3 ಎಷ್ಟು ಬಂತು 0.149 ಈ ಥರ, ಓಕೆನಾ. ಇನ್ನೇನಿಲ್ಲ. ಈಗ 2 ಬಂದರೆ ಇದು 2 ಹಾಕಿ 2 ಫ್ಯಾಕ್ಟೋರಿಯಲ್, 3 ಬಂದರೆ 3 ಹಾಕಿ 3 ಫ್ಯಾಕ್ಟೋರಿಯಲ್. ಹಂಗೆ ಮಾಡಿದ್ರೆ ಈ ಆನ್ಸರ್ಸ್ ಬರುತ್ತಾ. ಮತ್ತು ಬ್ರ್ಯಾಕೆಟ್ ಹಾಕಿ ಇದನ್ನು ಆನ್ಸರ್ ಮಾಡಿದ್ರೆ 0.354 ಬರುತ್ತೆ. ಈಗ ನೋಡಿ ಇನ್ನೂ ಆಯ್ತಲ್ಲ, 1000 ಪಿ ಈಸ್ ಈಕ್ವಲ್ಸ್ 1000 ಅಂದರೆ 1000 ಮಲ್ಟಿಪ್ಲೈ ಇಂಟು ಇವು ಪ್ರತಿಯೊಂದು ಮಲ್ಟಿಪ್ಲೈ ಮಾಡಬೇಕು, ಓಕೆನಾ. ಇದು ಮಾಡು ಮಲ್ಟಿಪ್ಲೈ 50 ಬರುತ್ತೆ. ಇದನ್ನು 1000 ಜೊತೆ ಮಲ್ಟಿಪ್ಲೈ ಮಾಡು ನೋಡಿ
ಇದನ್ನು 1000 ಇಂಟು ಬಂದಿರೋ ಆನ್ಸರ್ ಇದು ಮಲ್ಟಿಪ್ಲೈ ಮಾಡಿ 353 n ಈಸ್ ಈಕ್ವಲ್ಸ್ ಟು 353 ಬಂತು ಅಷ್ಟೇ, ಇನ್ನೇನಿಲ್ಲ. ಈಗ n ವ್ಯಾಲ್ಯೂ ನಮಗೆ ಸಿಕ್ತು, ಆನ್ಸರ್ ಫೈಂಡ್ ಔಟ್ ಮಾಡಿದ್ರಿ. ಅರ್ಥ ಆಯ್ತಾ? ಇವು ಸೇಮ್, ಏನಿಲ್ಲ, ಅದೇ ಥರನೇ, ಬೇಕಾದ್ರೆ ನೋಡ್ಕೊಳ್ಳಿ. ಸೇಮ್ ಅದೇ ಥರನೇ, ಇದು ಅಷ್ಟೇ ಅದೇ ಥರನೇ. ಇನ್ನೆಲ್ಲ ಸೇಮೇ, ಸೇಮ್ ಟೈಪ್ ಪ್ರಾಬ್ಲಮ್ಸೇ, ಸೇಮ್ ಟೈಪೇ. ಇನ್ನು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಆಗೋಯ್ತು. ಓಕೆನಾ? ಇರೋದೇ ಎಷ್ಟು? 1 2 3 4 5 ಪ್ರಾಬ್ಲಮ್ಸ್ ಇದೆ. 5 ಸಿಮಿಲರ್, ಅದೇ ಒಂದೇ ಇದ್ರ ಮೇಲೇ 5 ಪ್ರಾಬ್ಲಮ್ಸು ನೀಟಾಗಿ ನೋಡ್ಕೊಂಬಿಟ್ರೆ ಆಗೋಗುತ್ತೆ. ಈಸಿನೇ ತಾನೇ, ಏನಿದೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಎಮ್ ಫೈಂಡ್ ಔಟ್ ಮಾಡು, ಎನ್ ಫೈಂಡ್ ಔಟ್ ಮಾಡು ಅಷ್ಟೇ. ಸರಿ, ನನ್ನ ಕೆಲಸ ಮುಗೀತು. ನಿಮ್ಮ ಕೆಲಸ ಪ್ರಾಕ್ಟೀಸ್ ಮಾಡೋದಷ್ಟೇ. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಡೆಫಿನೇಷನ್ನು ಕೇಳಿದ್ರೆ 3 ಮಾರ್ಕ್ಸ್ ಕೇಳಿದಾರೆ ಅಷ್ಟೇ. ಓಕೆ, ಇನ್ನು ಯಾವ್ದಾನ ಬಿಟ್ಟಿದ್ದೀನ? ನೆಕ್ಸ್ಟ್ ವೀಡಿಯೋಲಿ ಏನನ್ನ ಮಿಕ್ಕಿರೋದು ಹೇಳ್ತೀನಿ. ಬಾಯ್.